ದೇವರ ಪೂಜೆ. ದೇವರ ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಸ್ನೇಹಿತರೆ, ಅವುಗಳು ಯಾವುವೆಂದು ನೋಡೋಣ ಬನ್ನಿ. ದೇವರ ಮನೆಯ ದೀಪಗಳು, ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತದೆಯೋ ಅಷ್ಟು ಶುಭ ಫಲ ದೊರೆಯುತ್ತದೆ. ದೇವರ ಮನೆಯಲ್ಲಿ ಭಿನ್ನವಾಗಿರುವ ವಿಗ್ರಹಗಳನ್ನು ಖಂಡಿತವಾಗಿಯೂ ಇಡುವುದು ಬೇಡ. ದೇವರ ಮನೆಯನ್ನು ಅರಿಶಿನ ಹಾಕಿ ನೀರಿನಿಂದ ಸ್ವಚ್ಛ ಮಾಡಿ. ಮನೆಯಲ್ಲಿನ ದೈವ ಕಳೆ ಹೆಚ್ಚಾಗುತ್ತದೆ. ಹೀಗೆ ಮಾಡುವುದರಿಂದ ಹಣದ ಸಮಸ್ಯೆ ಹತ್ತಿರಕ್ಕೂ ಸುಳಿಯುವುದಿಲ್ಲ. ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳು ಬೇಡ. ದೇವರ ವಿಗ್ರಹವನ್ನು ಮಂಗಳವಾರ, ಶನಿವಾರ, ಶುಕ್ರವಾರ ಶುದ್ಧ ಮಾಡುವುದು ಬೇಡ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಅರಿಶಿನ ನೀರಿನಿಂದ ವಿಗ್ರಹಗಳನ್ನು ಶುದ್ಧ ಮಾಡಿ ಒಳ್ಳೆಯದು. ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನು ಉಪಯೋಗಿಸುವುದು ಒಳ್ಳೆಯದು. ದೇವರ ಪಾದವನ್ನು ಹಿಡಿದು ಗಂಟೆಯನ್ನು ಬಾರಿಸಿ. ಪೂಜೆ ಮಾಡುವ ಸಮಯದಲ್ಲಿ ಕೈ ಕಟ್ಟಿ ನಿಲ್ಲುವುದು, ಆಕಳಿಕೆ, ಕೈ ಹಿಂದೆ ಕಟ್ಟುವುದು, ಅನಗತ್ಯ ಚಟುವಟಿಕೆಗಳನ್ನು ಮಾಡಬಾರದು. ಸ್ತ್ರೀ ಬೆಳಗಿನ ಜಾವ ತುಳಸಿ ಪೂಜೆ ಮಾಡದಿದ್ದರೆ ಯಾವ ಪೂಜೆಯೂ ಫಲಿಸುವುದಿಲ್ಲ. ಖಂಡಿತವಾಗಿ ಬೆಳಿಗ್ಗೆ ಸ್ತ್ರೀಯರು ತುಳಸಿ ಪೂಜೆ ಮಾಡಲೇಬೇಕು. ಪೂಜೆ ಮಾಡುವಾಗ ಹಣೆಗೆ ಕುಂಕುಮ ಅಥವಾ ಗಂಧದ ಬೊಟ್ಟು ಅಥವಾ ವಿಭೂತಿ ಧರಿಸದೆ ಪೂಜೆ ಮಾಡಬಾರದು. ಪೂಜೆಯ ಫಲ ದೊರೆಯುವುದಿಲ್ಲ. ಪೂಜೆಗೆ ಹಸಿಯಾದ ಆಕಳ ಹಾಲನ್ನು ಬಳಸಿ. ದೇವರ ನೈವೇದ್ಯ ಮಾಡುವಾಗ ವೀಳ್ಯದೆಲೆ ಮೇಲೆ ಅಡಿಕೆ, ತಾಂಬೂಲ ಇಲ್ಲದೆ ನೈವೇದ್ಯ ಫಲ ಕೊಡುವುದಿಲ್ಲ. ಮತ್ತು ನೈವೇದ್ಯ ಮಾಡುವಾಗ ತುಳಸಿ ಪತ್ರೆಯನ್ನು ಬಳಸಬೇಕು. ದೇವರ ಪೂಜೆ ಮಾಡುವ ಸಂಕಲ್ಪ ಇಲ್ಲದೆ ಪೂಜೆ ಮಾಡಲೇಬೇಡಿ. ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆಗಳು ಬೇಗ ಈಡೇರುತ್ತವೆ. ಶ್ರೀ ಚಕ್ರ ಬಲಮುರಿ ಗಣೇಶ, 2 ಪಾದ ಕಾಣಿಸುವ ಮಹಾಲಕ್ಷ್ಮೀ ದೇವಿ ಇತ್ಯಾದಿ ದೇವರುಗಳನ್ನೆಲ್ಲ ಅಷ್ಟೈಶ್ವರ್ಯಗಳನ್ನು ಪ್ರದಾನಿಸುವ ದೇವರುಗಳು. ಈ ದೇವರ ಪೂಜೆಗಳು ತುಂಬ ವಿಶೇಷವಾಗಿರುತ್ತದೆ. ಪೂಜೆ ಮಾಡುವುದರಿಂದ ಬೇಗ ಫಲ ಪಡೆದುಕೊಳ್ಳಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.